ಉಡುಪಿ ಶ್ರೀಕೃಷ್ಣ ಮಠಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ. ಯುಐ ಚಿತ್ರತಂಡದ ಪ್ರಮುಖರ ಜೊತೆ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಉಪೇಂದ್ರ ಅವರು. ಉಪೇಂದ್ರ ಅವರಿಗೆ ಲಹರಿ ವೇಲು ಸೇರಿದಂತೆ ಆತ್ಮೀಯರು ಸಾಥ್ ಕೊಟ್ಟಿದ್ದಾರೆ. ಈಗಾಗಲೇ ಯುಐ ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ. ಸಿನಿಮಾ ಮಂದಿರಗಳಲ್ಲಿ ಪ್ರೇಕ್ಷಕರು ಕೂಡ ಖುಷಿ ಪಟ್ಟಿದ್ದಾರೆ. ಉಪೇಂದ್ರ ಅವರ ಸಿನಿಮಾಗ ಕಾಯ್ತಾ ಇದ್ರು. ಈಗ ಶ್ರೀಕೃಷ್ಣನ ದರ್ಶನದ ಬಳಿಕ ಪುತ್ತಿಗೆ ಶ್ರೀಗಳನ್ನ ಉಪೇಂದ್ರ ಅವರು ಭೇಟಿಯಾಗಿದ್ದಾರೆ. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ಭಗವದ್ಗೀತೆಯ ಬಗ್ಗೆ ಶ್ರೀಪಾದರ ಜೊತೆ ಸುದೀರ್ಘವಾಗಿ ಉಪೇಂದ್ರ ಅವರು ಚರ್ಚೆ ಮಾಡಿದ್ದಾರೆ. ಶ್ರೀಕೃಷ್ಣ ಮಠದಲ್ಲಿ ನಡೆದಂತಹ ಗೀತೋತ್ಸವದಲ್ಲೂ ಕೂಡ ಭಾಗಿಯಾದ್ರು ಉಪೇಂದ್ರ ಅವರು. ಉಪೇಂದ್ರ ಅವರ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಅಂತ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಉಪೇಂದ್ರ ಅವರು ಅಂದ್ರೆ ಯಾವಾಗಲೂ ಕೂಡ ಕ್ರೇಜ್ ಇರುತ್ತೆ. ಅದರಲ್ಲೂ ಈಗ ಇತ್ತೀಚೆಗಷ್ಟೇ ಯುಐ ರಿಲೀಸ್ ಆಗಿದೆ. ಸಿನಿಮಾ ನೋಡಿ ಬಂದಂತ ಅಭಿಮಾನಿಗಳು ಇನ್ನೂ ಕ್ರೇಜಿ ಆಗಿರ್ತಾರೆ. ಈಗ ಉಪೇಂದ್ರ ಅವ್ರ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಸ್ವಾಮೀಜಿಗಳ ಜೊತೆಗೆ ಭಗವದ್ಗೀತೆ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ ಉಪೇಂದ್ರ ಅವರು. ಆ ದೃಶ್ಯಗಳನ್ನು ನೀವು ಗಮನಿಸ್ತಿದ್ದೀರಾ. ನಂಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡ್ರೆ ಒಂದು 2-3 ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು. ಅವ್ರ ಮಾತು ಕೇಳ್ತಾನೆ ಇರೋಣ ಅನಿಸುತ್ತೆ. ಭಾಳ ಅದ್ಭುತವಾಗಿ ಆ ಮಾತು ಹೇಳಿದ್ರೆ. ಆ್ಯಕ್ಚುಲಿ ಏನು ಅಂದರೆ, ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ, ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ. ಅದರಲ್ಲೇ ಎಲ್ಲ ವಿಷಯಗಳಿದ್ದಾವೆ. ಇನ್ನೇನು ಅವ್ರ ಮುಂದೆ ನಾನು ಏನು ಮಾತಾಡಲಿ? ಇಲ್ಲಪ್ಪ, ಎಲ್ಲ ಚೆನ್ನಾಗಾಗ್ತಾಯಿದೆ. ಖಂಡಿತ ಎಲ್ಲ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಾಯಿದೆ. ಇಲ್ಲ, ಒಂದಂತೂ ಗೊತ್ತಾಗ್ತಿದೆ, ಏನೋ ಒಂದು ಶಕ್ತಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ. ನಾನೇನು ಮಾಡ್ತಿರೋದಂತೂ ಖಂಡಿತ ಗೊತ್ತಾಗಿದೆ. ಎಲ್ಲ ಚೆನ್ನಾಗಾಗಿದೆ. ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಸದ್ಯಲ್ಲೇ ಬರ್ತಾರೆ ಬ್ಯಾಂಗ್ಳೂರಿಗೆ. ಬಂದಾಗ ಮೀಟ್ ಮಾಡ್ತೀನಿ ಅವ್ರನ್ನ. ಅಯ್ಯೋ ಖಂಡಿತ, ಅವ್ರು ಇನ್ನೂ ನೂರಾರು ಚಿತ್ರಗಳು ಮಾಡಬೇಕು. ಅವ್ರ ಜೊತೆ ನಾನು ಮಾಡಬೇಕು. ನೋಡೋಣ. ನಡೀತಾ ಇದೆ. ಇನ್ನೊಂದು ಶೆಡ್ಯೂಲ್ ಇದೆ, ಮಾಡ್ತಾ ಇದ್ದೀವಿ ಒಂದು ಸಿನಿಮಾನ.